ಇನ್ನು ವರ್ಷಕ್ಕೊಮ್ಮೆ ದರ್ಶನ ಕೊಡ್ತಕ್ಕಂಥ ಹಾಸನಾಂಬ ದೇಗುಲದ ದೇವರ ದರ್ಶನ ನಾಳೆ ಕೊನೆ ದಿನ. ಸೊ ಈಗ ದಾಖಲೆಯ ಆದಾಯ ಬಂದಿದೆ ಅಂತಕ್ಕಂಥ ಮಾಹಿತಿ. ಟಿಕೆಟ್ ಮತ್ತು ಲಾಡು ಪ್ರಸಾದದಿಂದ 20 ಕೋಟಿ ಆದಾಯ ಬಂದಿದೆ ಅಂತ. ಈವರೆಗೂ 23 ಲಕ್ಷಕ್ಕೂ ಅಧಿಕ ಭಕ್ತರು ದರ್ಶನವನ್ನು ಪಡೆದಿದ್ದಾರೆ ಅಂತ ಪಬ್ಲಿಕ್ ಟಿವಿಗೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾಳೆ ಒಂದೇ ದಿನ ಹಾಸನಾಂಬೆ ದರ್ಶನಕ್ಕೆ ಅವಕಾಶ ಸಾರ್ವಜನಿಕರಿಗೆ. ನಾಡಿದ್ದು ಗುರುವಾರ ಶಾಸ್ತ್ರೋಕ್ತವಾಗಿ ಗರ್ಭಗುಡಿ ಬಾಗಿಲು ಬಂದಾಗುತ್ತೆ. ಬಟ್ ಅವತ್ತು ಸಾರ್ವಜನಿಕರಿಗೆ ದರ್ಶನ ಇರಲ್ಲ. ಸೊ ನಾಳೆ ರಾತ್ರಿಯ ತನಕ ದರ್ಶನವನ್ನು ಪಡಿಬೋದು. 20 ಕೋಟಿಗೂ ಅಧಿಕ ಆದಾಯ ಬಂದಿದೆ ಅಂತ ಜಿಲ್ಲಾಧಿಕಾರಿಗಳು ಪಬ್ಲಿಕ್ ಟಿವಿಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ಹಾಸನಾಂಬ ದೇವಿ ದರ್ಶನಕ್ಕೆ ಇಂದು 12ನೇ ದಿನ. 12 ದಿನಗಳ ಕಾಲ ಸುಗಮವಾಗಿ ಸಾರ್ವಜನಿಕರು ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ಈ ಬಾರಿಯ ಹಾಸನಾಂಬ ಜಾತ್ರಾ ಮಹೋತ್ಸವ ಏನಿದೆ ಇದು ಒಂದು ಇತಿಹಾಸ ಅಂತ ಹೇಳ್ಬೋದು. ಭಕ್ತರ ಸಂಖ್ಯೆ ಹಾಗೂ ಆದಾಯ ಸಂಖ್ಯೆಯಲ್ಲಿ ಇದೊಂದು ಹೊಸ ದಾಖಲೆಯನ್ನು ಬರೆದಿದೆ. ಅಲ್ಲದೆ ಬಂದಂತಹ ಭಕ್ತರು ಯಾವುದೇ ನೂಕುನುಗ್ಗಲಿಲ್ಲದೆ ಸುಗಮವಾಗಿ ದರ್ಶನವನ್ನು ಪಡೆದಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಹಾಸನ ಜಿಲ್ಲಾಧಿಕಾರಿಯಾದಂತಹ KS ಲತಾ ಕುಮಾರಿ ಅವರು ನಮ್ಮ ಜೊತೆ ಇದ್ದರು. ಅವರು ನಮ್ಮ ದರ್ಶನ ಮೇಡಮ್ ಹೇಳಿ, ಈ ಬಾರಿಯ ಹಾಸನಾಂಬ ಜಾತ್ರಾ ಮಹೋತ್ಸವ ಇನ್ನೊಂದು ದಿನ ಮಾತ್ರ ಬಾಕಿ ಇದೆ. ಭಕ್ತರು ಬಂದಂಥವ್ರು ಸುಗಮವಾಗಿ ದರ್ಶನ ಪಡೆದಿದ್ದಾರೆ. ಮೇಡಮ್ ಇನ್ನೊಂದು ದಿನದಲ್ಲಿ ಸಾರ್ವಜನಿಕರ ಸಂಖ್ಯೆ ಎಷ್ಟು ಬರ್ಬೋದು? ಇಲ್ಲಿವರೆಗೂ ಎಷ್ಟು ದರ್ಶನ ಆಗಿದೆ ಮೇಡಮ್? ಮೊದಲನೇದಾಗಿ ದಿನಾಂಕ 9ನೇ ತಾರೀಕಿಂದ ಇದುವರೆಗೂ ತುಂಬ ಸುಲಲಿತವಾಗಿ ತುಂಬ ಸರಾಗವಾಗಿ ಸುಮಾರು 23 ಲಕ್ಷ ಭಕ್ತಾದಿಗಳು ದರ್ಶನವನ್ನು ಪಡೆದಿದ್ದಾರೆ. ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲದೆ ಮತ್ತು ವ್ಯವಸ್ಥಿತವಾಗಿ ಏನು ನಾವು ಮಾಡಿದ್ವಿ ಇನ್ಫ್ರಾಸ್ಟ್ರಕ್ಚರ್ಸ್ ಅಥವಾ ಮೂಲಭೂತ ಸೌಕರ್ಯಗಳನ್ನು, ಕುಡಿಯೋ ನೀರಿರಲಿ, ಮಜ್ಜಿಗೆ ಇರಲಿ, ದೊನ್ನೆ ಪ್ರಸಾದ ಇರಲಿ, ಮತ್ತು ನಮ್ಮ ಲೈವ್ ಬ್ಯಾಂಡ್ಸ್ ಅಂದರೆ ಭಜನೆ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ನಾವು ಸಾಮಾನ್ಯ ದರ್ಶನದಲ್ಲಿ ಬರ್ತಕ್ಕಂತಹ ಜನರಿಗೆ ನಾವು ಆಯೋಜಿಸಿದ್ವಿ. ಈ ಎಲ್ಲ ಮತ್ತು ಶೌಚಾಲಯಗಳು ಹೆಚ್ಚಿನದಾಗಿ ತುಂಬ ಸ್ವಚ್ಛವಾಗಿರ್ತಕ್ಕಂತಹ, ನೀಟಾಗಿರ್ತಕ್ಕಂತಹ ಶೌಚಾಲಯಗಳ ವ್ಯವಸ್ಥೆ, ಇವೆಲ್ಲ ವ್ಯವಸ್ಥೆಯಿಂದ ತುಂಬ ಒಳ್ಳೆಯ ಪ್ರತಿಫಲನ ನಮಗೆ ಸಿಕ್ಕಿದೆ. ಮೇಡಮ್ ಈಗ 12 ದಿನ ಇವತ್ತಿಗೆ ಸಾರ್ವಜನಿಕ ದರ್ಶನ ಬಂದಂಥ ಭಕ್ತರಿಗೆ ಒಂದೆಡೆ ಉತ್ತಮ ವ್ಯವಸ್ಥೆ ಮಾಡಿ, ಇನ್ನೊಂದೆಡೆ ಮಳೆ ಕೂಡ ಕಳೆದ 4-5 ದಿನಗಳಿಂದ ಬರ್ತಾ ಇದೆ. ಮೇಡಮ್ ಇದಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ರಿ ಮೇಡಮ್? ಮಳೆಯನ್ನು ಲೆಕ್ಕಿಸದೆ ಭಕ್ತಾದಿಗಳು ಹರಿದು ಬಂದಿದ್ದರು ಸಾಗರದ ಓಪಾದಿಯಲ್ಲಿ. ನಾವು ಅದಕ್ಕೆ ಜರ್ಮನ್ ಟೆಂಟ್ ಅಂದರೆ ನಾವು ತುಂಬ ಒಳ್ಳೆಯ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿದ್ವಿ. ಅಂದರೆ ನಾವು ಜಿಗ್ಜಾಗ್ ಮ್ಯಾನರಲ್ಲಿ ಸುಮಾರು 5 ಕಿಲೋಮೀಟರ್ ರನ್ ಆಗ್ತದೆ ಅಷ್ಟು ಮಾಡಿದ್ವಿ. ಮತ್ತು ಜನಸಂಖ್ಯೆ ಹೆಚ್ಚಾದ ತಕ್ಷಣ ನಾವು ಇನ್ನೂ 2 ಕಿಲೋಮೀಟರನ್ನು ಮಾಡಿ ಸುಮಾರು 7 ಕಿಲೋಮೀಟರ್ಗಿಂತ ಹೆಚ್ಚಿನ ಬ್ಯಾರಿಕೇಡ್ ವ್ಯವಸ್ಥೆ, ಜರ್ಮನ್ ವಾಟರ್ ಪ್ರೂಫ್ ನಮ್ಮದು ಇದು ಹಾಕಿದ್ವಿ, ಟೆಂಟ್ ಹಾಕಿದ್ರಿಂದ ಅವ್ರಿಗೆ ನೆನೆಯುವ ಅವಕಾಶ ಇರಲಿಲ್ಲ. ಹಾಗಾಗಿ ಮೂಲಭೂತ ಸೌಕರ್ಯ ಚೆನ್ನಾಗಿದ್ದರಿಂದ ಭಕ್ತಾದಿಗಳಿಗೆ ಅಂತಹ ತೊಂದರೆ ಆಗಿಲ್ಲ. ಮೇಡಮ್ ಈಗ ನೆನೆಗೆ ಪ್ರೋಟೋಕಾಲ್ ಬಂದಿದೆ, ಆದರೂ ಒಂದಿಷ್ಟು ಜನ ಶಾಸಕರು ಇರ್ಬೋದು, ಸ್ವಾಮೀಜಿಯವರು ಕೆಲವರು 1000 ರೂಪಾಯಿ ಟಿಕೆಟಲ್ಲಿ ಬರ್ತಾರೆ, ಕೆಲವರು ಸ್ವಾಮೀಜಿ ಒಬ್ಬರು ಇಲ್ಲೇ ಬಂದರು, ಶಾಸಕರು ಸಹ 1000 ರೂಪಾಯಿ ಟಿಕೆಟಲ್ಲಿ ಬಂದರು. ಈಗ ಅಂಥ ಗಣ್ಯ ವ್ಯಕ್ತಿಗಳು ಇವತ್ತು ಮಧ್ಯಾಹ್ನ ಮೇಲೆ ಅಥವಾ ನಾಳೆ ಬಂದರೆ ಏನು ವ್ಯವಸ್ಥೆ ಇದೆ ಮೇಡಮ್? ಆ್ಯಕ್ಚುಲಿ ನಮಗೆ ಈಗ ಅನ್ನಿಸ್ತಾ ಇದೆ, ಈಗ ನಮಗೆ ಇವತ್ತು ಮಂಗಳವಾರ ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಗೆ ಇಲ್ಲಿಯವರೆಗೆ ಸುಮಾರು 68,000 ಭಕ್ತಾದಿಗಳು ದರ್ಶನ ಪಡೆದಿದ್ದಾರೆ. ಹಾಗೆ ನೋಡಬೇಕಂದ್ರೆ ಬೇರೆ ದಿನಗಳಿಗೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ ಅನ್ನಿಸುತ್ತೆ. ನಾವು ಈಗ ಅಂದ್ಕೊಳ್ತಾ ಇದ್ವಿ, ನಾವು ಯಾಕೆ ಶಿಷ್ಟಾಚಾರವನ್ನು ರದ್ದುಪಡಿಸಿದ್ವಿ ಅಂದರೆ ನಾವು ಈ 2 ದಿನಗಳಲ್ಲಿ ಅತ್ಯಂತ ಹೆಚ್ಚಿನ ಭಕ್ತಾದಿಗಳ ದಟ್ಟಣೆಯನ್ನು ನಿರೀಕ್ಷಣೆ ಮಾಡಿದ್ವಿ. ಆದರೆ ಅದು ಅಷ್ಟು ದಟ್ಟಣೆ ಸ್ವಲ್ಪ ಕಮ್ಮಿ ಆಯಿತು, ಪರವಾಗಿಲ್ಲ ಅಂತ ಹೇಳಿ. ಯಾಕಂದರೆ ಹಬ್ಬ ಇರಬಹುದು, ಅಮಾವಾಸ್ಯೆ ಇರಬಹುದು, ಈ ಥರ ಕಾರಣಗಳಿರಬಹುದು. ಈಗ ಅನ್ನಿಸ್ತಾ ಇದೆ ನಮಗೆ ಅದನ್ನು ರದ್ದು ಮಾಡುವ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಈ ಭಕ್ತಾದಿಗಳ ಸಂಖ್ಯೆ ಇದ್ದಿದ್ದರೆ ಆರಾಮ್ಸೆ ಅದನ್ನು ಮಾಡ್ಬೋದಾಗಿತ್ತು. ಅದಕ್ಕೇನು ಹೆಚ್ಚಿನ ಸಮಯ ತಗೊಳ್ಳಲ್ಲ. ಯಾಕೆ ಅಂದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಒಂದು ನಮಗೆಲ್ಲರಿಗೂ ನಿರ್ದೇಶನ ಏನು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಭಕ್ತಾದಿಗಳ ದರ್ಶನ ಧರ್ಮ ದರ್ಶನದಲ್ಲಿ ಬರ್ತಾರೆ, ಯಾವುದೇ ಕಾರಣಕ್ಕೂ ಅದು ನಿಲ್ಲಬಾರ್ದು. ಯಾರೇ VIP ಬಂದರೂ ಅವರು ಸೈಡಲ್ಲಿ ನಿಂತ್ಕೊಂಡಿರಬೇಕು, ಸಾಮಾನ್ಯ ಜನರಿಗೆ ದರ್ಶನ ಆಗ್ತಾ ಇರಬೇಕು. ಹಾಗಾಗಿ ಸಾಮಾನ್ಯ ಜನರಿಗೆ ಅದರಿಂದ ಯಾವತ್ತೂ ಅಂತಹ ತೊಂದರೆ ಆಗ್ತಾ ಇರಲಿಲ್ಲ. ಆದಾಗ್ಯೂ ಒಂದು 10-15 ನಿಮಿಷ ಹೋಗಲಿಕ್ಕೆ ಬರಲಿಕ್ಕೆ ಸ್ವಲ್ಪ ಅದು ಏನು ಅಡಚಣೆ ಆಗೋದು ಅದು ಹೊರತುಪಡಿಸಿದರೆ ಈಗ ಅನಿಸ್ತದೆ ಅದನ್ನು ಶಿಷ್ಟಾಚಾರ ಇನ್ನೂ 2 ದಿನ ಕಂಟಿನ್ಯೂ ಮಾಡ್ಬೋದಾಗಿತ್ತು. ಆದರೂ ನಾವು ಮೊದಲೇ ಅನೌನ್ಸ್ ಮಾಡಿಬಿಟ್ಟಿದ್ವಿ ಶಿಷ್ಟಾಚಾರ ಈ 2 ದಿನ ಇರಲ್ಲ ಅಂತೇಳಿ. ಆದಾಗ್ಯೂ ಕೆಲವು ಸ್ವಾಮೀಜಿಗಳು, ಯಾಕಂದರೆ ಇದು ಧಾರ್ಮಿಕ ನೆಲೆ, ಒಂದು ನಂಬಿಕೆಯ ಸ್ಥಳ ಇದು. ಹಾಗಾಗಿ ಅವರ ದರ್ಶನಕ್ಕೆ ಬಂದಾಗ ಅವರನ್ನು ನಾವು ಪಾಸ್ ಮುಖಾಂತರ ಅಥವಾ 1000 ರೂಪೀಸ್ ಮುಖಾಂತರ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾವೆ ದರ್ಶನ ಮಾಡಲಿಕ್ಕೆ.